ಡಾಕ್ಟರ್ ಫ್ರಾಗ್. ಒಂದು ಊರಿನಲ್ಲಿ ಸಮುದ್ರದಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಬಾವಿ ಇತ್ತು. ಆ ಬಾವಿಯಲ್ಲಿ ಒಂದು ಕಪ್ಪೆ ವಾಸಿಸುತ್ತಿತ್ತು. ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು, ಹಾಗೂ ಈ ಬಾವಿಯೇ ಜಗತ್ತು ಅಂತ ತಿಳಿದು ಆನಂದವಾಗಿ ಸಣ್ಣ ಪುಟ್ಟ ಹುಳಗಳನ್ನು ಬೇಟೆಯಾಡುತ್ತಾ ಆನಂದವಾಗಿ ವಾಸಿಸುತ್ತಿತ್ತು. ಯಾರು ಕೂಡ ಕಾಣದೇ ಇರೋ ಕಾರಣ ಇದೇ ಜಗತ್ತು, ನಾನೇ ಈ ಜಗತ್ತಿಗೆ ಸಾರ್ವಭೌಮ ಅಧಿಪತಿ ಎಂದು ತಿಳಿದಿದ್ದ, ಹಾಗೂ ತನ್ನನ್ನೇ ಸರ್ವಜ್ಞ ಎಂದು ಭಾವಿಸುತ್ತಿದ್ದ. ಒಂದು ದಿವಸ ಸಮುದ್ರದ ಒಂದು ಕಪ್ಪೆ ಹೀಗೆ ವಿಹಾರ ಮಾಡುತ್ತಾ ಈ ಬಾವಿಗೆ ಬಂದು ಬೀಳುತ್ತೆ. ಆಗ ಬಾವಿ ಕಪ್ಪೆ, ಓ ಇವತ್ತಿನ ದಿವಸ ದೊಡ್ಡ ಬೇಟೆ ನನಗೆ ಸಿಕ್ಕಿದೆ ಅಂತ ಖುಷಿ ಪಡುತ್ತೆ. ಆದರೆ ಹಾರ್ತಾ ಸಮೀಪ ಹೋದಾಗ ನೋಡುತ್ತೆ, ತನ್ನ ಹಾಗೆಯೇ ಇನ್ನೊಂದು ಜೀವಿ ಇದೆ ಎಂದು ಕಂಡು ಆಶ್ಚರ್ಯಚಕಿತವಾಗುತ್ತೆ. ಕೇಳುತ್ತೆ, ಯಾರು ನೀವು ಅಂತ. ಆಗ ಸಮುದ್ರ ಕಪ್ಪೆ ಹೇಳುತ್ತೆ, ನಾನು ಸಮುದ್ರದಲ್ಲಿರುವಂತಹ ಕಪ್ಪೆ. ಆಗ ಬಾವಿ ಕಪ್ಪೆ ಕೇಳಿದೆ, ಸಮುದ್ರ ಅಂದ್ರೆ ಏನು? ಆಗ ಸಮುದ್ರ ಕಪ್ಪೆ ಹೇಳುತ್ತೆ, ಅದು ದೊಡ್ಡ ವಿಶಾಲವಾದಂತಹ ಜಲಾಶಯ ಅದು. ಆಗ ಬಾವಿ ಕಪ್ಪೆ ಆ ಬಾವಿಯೊಳಗಡೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಗರ್ಬಿಟ್ಟು, ನಿನ್ನ ಸಮುದ್ರ ಇಷ್ಟು ಅಗಲ ಇದೆಯಾ ಎಂದು ಪ್ರಶ್ನಿಸುತ್ತೆ. ಆಗ ಸಮುದ್ರ ಕಪ್ಪೆ ನಗುತ್ತಾ ಹೇಳುತ್ತೆ, ನಿನ್ನ ಬಾವಿಗಿಂತ ಎಷ್ಟೋ ದೊಡ್ಡದು ಸಮುದ್ರ, ಅದು ಅಳತೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆಗ ಬಾವಿ ಕಪ್ಪೆ ಹೇಳುತ್ತೆ, ನನ್ನ ಬಾವಿಗಿಂತ ದೊಡ್ಡದಾದು ಬೇರೆ ಏನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರೆ ನನ್ನ ಬಾವಿ ಅರ್ಧ ಭಾಗ ಇರಬಹುದು ಅಥವಾ ನನ್ನ ಬಾವಿಗೆ ಸಮಾನವಾಗಿರಬಹುದೇ ಹೊರತು ನೀನು ಹೇಳುವ ಹಾಗೆ ಅಷ್ಟು ದೊಡ್ಡದು ಅನ್ನೋದು ಇದು ಸುಮ್ಮನೆ ಕಾಲ್ಪನಿಕವಾದಂತಹದ್ದು. ನಾನು ಸಂಕುಚಿತ ಬುದ್ಧಿನವನಲ್ಲ, ಅದು ನಿನ್ನ ಹಾಗೆಯೇ ಮತಾಂಧನೂ ಕೂಡ ಅಲ್ಲ. ನೀನು ನಿಂದೇ ದೊಡ್ಡದು, ನೀನಿದ್ದ ಜಾಗನೇ ಶ್ರೇಷ್ಠ ಅಂತ ತೋರಿಸ್ಕೊಳ್ಳಕ್ಕೆ ಸಮುದ್ರ ದೊಡ್ಡದು ಅಂತ ಹೇಳ್ತಾ ಇದ್ಯಾ, ಅಂತಹ ಚಿಂತನೆಯನ್ನು ಮಾಡಬೇಡ ಅಂತ ಬಾವಿ ಕಪ್ಪೆ ಹೇಳುತ್ತೆ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಈ ನೀತಿ ಕಥೆಯನ್ನು ಹೇಳುತ್ತಾ ವಿವರಿಸುತ್ತಾರೆ, ಕೆಲವು ಜನರು ಸಮಾನ್ವದಯರಾಗಿದ್ದು ಬಹಿರಂಗಕ್ಕೆ ತೋರಿಸ್ಕೊಳ್ತಾರೆ, ಅರೆ ಅಂತರಂಗದಲ್ಲಿ ತಾವು ತಿಳಿದಿದ್ದೇ ಎಲ್ಲವೂ, ತಾವು ತಿಳಿದೇ ಶ್ರೇಷ್ಠ ಎಂದು ಭಾವಿಸುತ್ತಾರೆ. ಅಂಥವರು ಭಕ್ತಿ ಮಾಡುವಂಥದ್ದು ಕೆಳಮಟ್ಟದ ಮಾರ್ಗ. ಕರ್ಮ, ಜ್ಞಾನ, ಅಷ್ಟಾಂಗ ಯೋಗಗಳು ಇದು ಶ್ರೇಷ್ಠವಾದಂತಹದ್ದು. ಭಕ್ತಿಯಲ್ಲಿ ಸಿಗುವಂತಹ ಆನಂದ ಇದ್ರೂ ಕೂಡ ಅದು ಕರ್ಮ, ಜ್ಞಾನ ಹಾಗೂ ಅಷ್ಟಾಂಗ ಸಮಾನವಿರುತ್ತೆ ಹೊರತು ಅದಕ್ಕಿಂತ ಶ್ರೇಷ್ಠವಾದದಲ್ಲ ಎಂದು ಹೇಳುತ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಕೃಷ್ಣನಾಮೆ ಏ ಆನಂದ ಸಿಂಧು ಆಸ್ವಾದನೆ, ಬ್ರಹ್ಮಾನಂದ ತಾರಾಗೆ ಕಠೋದಕ ಸಮೇ. ಕೃಷ್ಣನ ನಾಮ ಉಚ್ಚಾರಣೆಯಲ್ಲಿ ಎಷ್ಟು ಆನಂದ ಇದೆ ಅಂತ ಹೇಳಿದ್ರೆ, ಅದು ದೊಡ್ಡ ವಿಶಾಲವಾದಂತಹ ಅನಂತವಾದ ಸಾಗರ ಇದ್ದ ಹಾಗೆ. ಹಾಗೂ ಬ್ರಹ್ಮಾನಂದದಿಂದ ಸಿಗುವಂತಹ ಆನಂದ ಒಂದು ಕರುವಿನ ಗೊರಸಿನ ಮುದ್ರಣಿಕೆಯಲ್ಲಿ ಇರುವಂತಹ ನೀರಿಗೆ ಸಮಾನ. ಆದರೂ ಕೂಡ ಈ ಮತಾಂಧಕ ಚಿಂತನೆ ಇರುವಂತಹವರು ತಾವು ತಿಳಿದಿದ್ದೇ ಶ್ರೇಷ್ಠ, ಭಕ್ತಿ ಅಷ್ಟು ಶ್ರೇಷ್ಠವಲ್ಲ, ಭಕ್ತಿ ಮಾಡುವಂಥವರು ಅಲ್ಪ ಬುದ್ಧಿ ಇರುವಂಥವರು ಎಂದು ಪ್ರತಿಪಾದಿಸುತ್ತಾರೆ. ಕೃಷ್ಣನ ಭಕ್ತಿಯಲ್ಲಿ ಸಿಗುವಂತಹ ಆನಂದ ಅದು ಅಪರಿಮಿತವಾದಂತಹದ್ದು. ಯಾವುದೇ ಕರ್ಮಯೋಗ, ಜ್ಞಾನಯೋಗ ಅಥವಾ ಅಷ್ಟಾಂಗ ಯೋಗಗಳಿಂದ ಸಿಗುವಂತಹ ಆನಂದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಈ ಅದ್ವೈತ ಚಿಂತನೆಯಿಂದ ಸಿಗುವಂತಹ ಒಂದು ಲಾಭ ತುಂಬಾ ಅಲ್ಪವಾದಂತಹದ್ದು. ಆದ್ದರಿಂದಲೇ ಶುಕದೇವ ಗೋಸ್ವಾಮಿಯವರು ಬ್ರಹ್ಮಜ್ಞಾನಿಗಳಾಗಿದ್ದರೂ ಕೂಡ ಹರಿಕತೆ, ಕೃಷ್ಣನ ಕಥೆಗೋಸ್ಕರ ಆಕರ್ಷಿತರಾಗ್ತಾರೆ. ಆತ್ಮಜ್ಞಾನಿಗಳಾದಂತಹ ಸನಕ ಸನಾದಿ ಋಷಿಗಳು, ಬ್ರಹ್ಮನ ಮಾನಸ ಪುತ್ರರು, ಅವರು ಕೂಡ ಹರಿಭಕ್ತಿಯ ಸಾಗರದಲ್ಲಿ ಈಜಾಡುತ್ತಾರೆ. ಬಿಲ್ವಮಂಗಳ ಠಾಕೂರ ಅದ್ವೈತಗಳೇ ಆಗಿದ್ದರೂ ಕೂಡ ಕ್ರಮೇಣವಾಗಿ ಅವರು ಹರಿಭಕ್ತಿಯ ಚಿಂತನೆಯಲ್ಲಿ ಆನಂದವನ್ನು ಅನುಭವಿಸಿದ್ರು. ಆದ್ದರಿಂದ ಕೃಷ್ಣನ ಭಕ್ತಿ ಸೇರಿ ತೊಡಗುವಂತಹದ್ದು ಇದು ಅಲ್ಪರಿಗೆ ಅಲ್ಲ, ಬದಲಾಗಿ
ಅತ್ಯಂತ ಶ್ರೇಷ್ಠವಾದಂತಹ ಭಕ್ತರಿಗೆ ಈ ಹರಿಯ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ನಾಮಜಪದ ಸಿಂಧು ಸಾಗರದಲ್ಲಿ ನಾವು ಈಜಾಡೋಣ. ಹರೇ ಕೃಷ್ಣ.